TT English Grammar Class Day 2 Parts of Speech Noun. ಇವತ್ತು ನಾವು ನೌನ್ನಲ್ಲಿರ್ತಕ್ಕಂಥ ಕೆಲವೊಂದು ಪ್ರಕಾರಗಳನ್ನು, ಅದರ ವ್ಯಾಖ್ಯೆಗಳನ್ನು ಹಾಗೂ ಉದಾಹರಣೆಗಳನ್ನು ಕಲಿಯೋಣ ಗೆಳೆಯರೆ. ಟುಡೇ ಟಾಪಿಕ್ ಈಸ್ ನೌನ್, ಡೆಫಿನೇಷನ್ಸ್, ಟೈಪ್ಸ್ ಆ್ಯಂಡ್ ಎಕ್ಸಾಂಪಲ್ಸ್. The main purpose of doing this class is to help TT aspirants understand and remember basic grammar easily. So let's begin the class, starting with the question, what is a noun? ನಾವು ಕ್ಲಾಸಲ್ಲಿ ನೋಡಿದ್ವಿ ನೌನ್ ಅಂದರೆ ಏನು ಅಂತ. ಈಗಾಗಲೇ ನೀವು ತಿಳ್ಕೊಂಡಿರೋ ಹಾಗೆ ನೌನ್ ಅಂದರೆ ನಾಮಪದ. A noun is a word that names a person, place, thing or idea. ನಾಮಪದ ಎಂದರೆ ವ್ಯಕ್ತಿ, ಸ್ಥಳ, ವಸ್ತು ಅಥವಾ ಕಲ್ಪನೆ ಹೆಸರನ್ನು ಸೂಚಿಸುವ ಒಂದು ಪದವಾಗಿದೆ. ಉದಾಹರಣೆಗೆ ಎಕ್ಸಾಂಪಲ್ಸ್: ರವಿ, ಸ್ಕೂಲ್, ಆ್ಯಪಲ್, ಆನೆಸ್ಟಿ, ಬೆಂಗಳೂರು. ಇವಾಗ ನಾವು ಟೈಪ್ಸ್ ಆಫ್ ನೌನ್ಸ್ ಅಂದರೆ ನಾಮಪದದ ವಿಧಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಇಲ್ಲಿ ನಾವು ಅಂಕಿತ ನಾಮಪದ ಅಂತ ಹೇಳ್ತೀವಿ, ಅಂಕಿತ ನಾಮ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ದ ಸ್ಪೆಸಿಫಿಕ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಉದಾಹರಣೆಗೆ ಎಕ್ಸಾಂಪಲ್: ಸೀತಾ, ಇಂಡಿಯಾ, ಗಂಗಾ, ಸಂಡೇ. ಅಂದರೆ ವಿಶೇಷವಾಗಿ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ನಾಮಪದ. ಉದಾಹರಣೆಗೆ ಸೀತಾ, ಭಾರತ, ಗಂಗಾ, ಭಾನುವಾರ. ಅಂದರೆ ಒಂದು ಹುಡುಗಿಯ ಹೆಸರು ಸೀತಾ ಅಂತ, ದೇಶದ ಹೆಸರನ್ನು ಭಾರತ ಅಂತ, ಒಂದು ನದಿಯ ಹೆಸರನ್ನು ಗಂಗಾ ಅಂತ, ಒಂದು ವಾರದ ಹೆಸರನ್ನು ಭಾನುವಾರ ಅಂತ. ಈ ಥರ ವಿಶೇಷವಾಗಿ ಆ ಒಂದು ವಸ್ತು, ದಿನ, ವ್ಯಕ್ತಿ ಅಥವಾ ಸ್ಥಳಕ್ಕೆ ಅಥವಾ ಒಂದು ಯೋಚನೆಗೆ ನಾವು ಒಂದು ಹೆಸರನ್ನು ಕೊಟ್ಟಾಗ ಆ ಒಂದು ನಾಮಪದವನ್ನು ನಾವು ಅಂಕಿತ ನಾಮ ಅಥವಾ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಾಮನ್ ನೌನ್ ಅಂದರೆ ಸಾಮಾನ್ಯ ನಾಮಪದ ಅಥವಾ ರೂಢನಾಮ, ಅಂದರೆ ರೂಢಿಯಿಂದ ಬಂದಿರತಕ್ಕಂತಹ ಒಂದು ಹೆಸರುಗಳು. ಇಟ್ ರೆಫರ್ಸ್ ಟು ಅ ಜನರಲ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಎಕ್ಸಾಂಪಲ್: ಗರ್ಲ್, ಸಿಟಿ, ರಿವರ್, ಟೀಚರ್. ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯವಾಗುವ ಹೆಸರನ್ನು ಸೂಚಿಸುವ ಪದ. ಹುಡುಗಿ, ನಗರ, ನದಿ, ಗುರು, ದೇಶ, ರಾಜ್ಯ, ನಾಡು, ಈ ಥರ ಇರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ. ಸಾಮಾನ್ಯವಾಗಿ ಎಲ್ಲ ಒಂದು ವಸ್ತುಗಳಿಗೂ, ಸ್ಥಳಗಳಿಗೂ ಅಥವಾ ಯೋಚನೆಗಳಿಗೂ ಅಥವಾ ವ್ಯಕ್ತಿಗಳಿಗೂ ಸಾಮಾನ್ಯವಾಗಿ ಕರಿತಕ್ಕಂಥ ಹೆಸರುಗಳು. ನೆಕ್ಸ್ಟ್ ಕಲೆಕ್ಟಿವ್ ನೌನ್ ಅಂದರೆ ಗುಂಪು ನಾಮಪದ. ಇದು ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಪರ್ಸನ್ಸ್, animals or things. Example: team, herd, class, family. ಅಂದರೆ ವ್ಯಕ್ತಿಗಳು, ಪ್ರಾಣಿಗಳು ಅಥವಾ ವಸ್ತುಗಳ ಗುಂಪನ್ನು ಸೂಚಿಸುವಂಥ ನಾಮಪದಗಳು. ಉದಾಹರಣೆಗೆ ತಂಡ, ಹಿಂಡು, ತರಗತಿ, ಕುಟುಂಬ. ಈ ರೀತಿಯಾಗಿರ್ತಕ್ಕಂಥ ಒಂದು ಗುಂಪನ್ನು ಸೂಚಿಸ್ತಕ್ಕಂಥ ಹೆಸರಿಗೆ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ನಾಲ್ಕನೇದು ಅಬ್ಸ್ಟ್ರಾಕ್ಟ್ ನೌನ್ ಅಥವಾ ಭಾವನಾಮ ಅಥವಾ ಭಾವನಾತ್ಮಕ ನಾಮಪದ ಅಂತ. ಇಲ್ಲಿ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಇಟ್ ನೇಮ್ಸ್ ಅನ್ ಐಡಿಯಾ, ಕ್ವಾಲಿಟಿ ಆರ್ ಸ್ಟೇಟ್ ದಟ್ ಕೆನಾಟ್ ಬಿ ಸೀನ್ ಆರ್ ಟಚ್ಡ್. ಉದಾಹರಣೆಗೆ ಎಕ್ಸಾಂಪಲ್: ಆನೆಸ್ಟಿ, ಬ್ರೆವರಿ, ಬ್ಯೂಟಿ, ವಿಸ್ಡಮ್. ಕಾಣಲು ಅಥವಾ ಮುಟ್ಟಲು ಸಾಧ್ಯವಿಲ್ಲದ ಗುಣ, ಸ್ಥಿತಿ ಅಥವಾ ಭಾವನೆಯನ್ನು ಸೂಚಿಸುವ ಪದ ಅಂತ. ಉದಾಹರಣೆಗೆ ಪ್ರಾಮಾಣಿಕತೆ, ಧೈರ್ಯ, ಸೌಂದರ್ಯ, ಜ್ಞಾನ. ನೆಕ್ಸ್ಟ್ ಮಟೀರಿಯಲ್ ನೌನ್ ಅಂದರೆ ದ್ರವ್ಯ ನಾಮಪದ.
It refers to materials or substances from which things are made. ಉದಾಹರಣೆಗೆ ಗೋಲ್ಡ್, ಸಿಲ್ವರ್, ವುಡ್, ವಾಟರ್. ಯಾವ ದ್ರವ್ಯದಿಂದ ವಸ್ತುಗಳು ತಯಾರಾಗುತ್ತವೆ ಎನ್ನುವುದನ್ನು ಸೂಚಿಸುವ ನಾಮಪದ. ಉದಾಹರಣೆಗೆ ಬಂಗಾರ, ಬೆಳ್ಳಿ, ಮರ, ನೀರು. ಈ ರೀತಿಯಾಗಿರ್ತಕ್ಕಂತಹ ಒಂದು ಉದಾಹರಣೆಗಳನ್ನು ನಾವು ದ್ರವ್ಯ ನಾಮಪದ ಅಥವಾ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಇವಾಗ ಒಂದಿಷ್ಟು ಪ್ರಾಕ್ಟೀಸ್ ಮಾಡೋಣ. ಅಭ್ಯಾಸದ ಸಮಯ. ಐಡೆಂಟಿಫೈ ದ ಟೈಪ್ ಆಫ್ ನೌನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಅಂದರೆ ಇವಾಗ ನಿಮಗೆ TETಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಾಗ ಒಂದು ವಾಕ್ಯಗಳನ್ನು ಕೊಟ್ಟು ಅದರಲ್ಲಿರ್ತಕ್ಕಂಥ ಯಾವ ರೀತಿಯ ಒಂದು ನಾಮಪದ ಇದೆ ಇದು ಅಂತ ಕಂಡುಹಿಡಿಯಿರಿ ಅಂದಾಗ ನೀವು ಈ ಮೇಲಿನ ವಾಕ್ಯಗಳನ್ನು ನೆನಪಿಟ್ಕೊಂಡು ಆ ಉದಾಹರಣೆಗಳನ್ನು ನೆನಪಿಟ್ಕೊಂಡಾಗ ನೀವು ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಇಲ್ಲಿ ಒಂದಿಷ್ಟು ಅಭ್ಯಾಸವನ್ನು ಮಾಡೋದಾದರೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದರಲ್ಲಿ ದ ಸನ್ ಅನ್ನೋದು ಯಾವ ನಾಮಪದ ಅಂತ ಕೇಳಬಹುದು. ಅವರ್ ಕ್ಲಾಸ್ ಓನ್ ದ ಮ್ಯಾಚ್. ಅವರ್ ಕ್ಲಾಸ್ ಓನ್ ದ ಮ್ಯಾಚ್. ಆನೆಸ್ಟಿ ಈಸ್ ದಿ ಬೆಸ್ಟ್ ಪಾಲಿಸಿ. ಇದು ಯಾವ ನಾಮಪದ ಅಂತ. ನೆಕ್ಸ್ಟ್, ಮೈ ಬ್ರದರ್ ಲಿವ್ಸ್ ಇನ್ ಬೆಂಗಳೂರು. ಇಲ್ಲಿ ಬೆಂಗಳೂರು ಅನ್ನೋದು ಯಾವ ನಾಮಪದ ಅಂತ ನೀವು ನಿಮ್ಮನ್ನೇ ನೀವು ಏನು ಮಾಡಿರಿ, ಪ್ರಶ್ನೆಗಳನ್ನು ಹಾಕ್ಕೊಂಡು ಇವುಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ರಿ. ಸೊ ಕ್ವಿಕ್ಕಾಗಿ ಒಂದು ಸಮರಿಯನ್ನು ನೋಡೋದಾದರೆ, ನೌನ್ ಮೀನ್ಸ್ ನೇಮಿಂಗ್ ವರ್ಡ್, ಅಂದರೆ ಹೆಸರು ಸೂಚಿಸುವ ಪದ ಅಂತ. ಇದರಲ್ಲಿ ಇಟ್ ಹ್ಯಾಸ್ ಅ 5 ಟೈಪ್ಸ್: ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಆ್ಯಂಡ್ ಮಟೀರಿಯಲ್ ನೌನ್. ಲರ್ನ್ ಎಕ್ಸಾಂಪಲ್ಸ್ ವಿತ್ ಮೀನಿಂಗ್ ಟು ರಿಮೆಂಬರ್ ಈಸಿಲಿ. ಥ್ಯಾಂಕ್ ಯು. ನಾವು ಮತ್ತೆ ನಾಳೆ ಹೊಸ ಒಂದು ವ್ಯಾಕರಣಾಂಶದೊಂದಿಗೆ ನಾವು ತರಗತಿಯನ್ನು ನೋಡೋಣ. ನಿಮಗೆ ಮತ್ಯಾವುದಾದ್ರೂ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಬೇಕಾಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದರ ಬಗ್ಗೆ ನೋಟ್ಸನ್ನು ಪ್ರಿಪೇರ್ ಮಾಡಿ ಆದಷ್ಟು ಸರಳವಾಗಿ ಸುಲಭವಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಲೈಕ್ ಬಟನ್.